ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆದಿಚುಂಚನಗಿರಿ ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಈಗಾಗಲೇ ಗೋ ರಕ್ಷಕನಾಥರು ತಪಸ್ಸು ಮಾಡಿದಂತ ಜ್ವಾಲಾ ಪೀಠದ ದರ್ಶನವನ್ನ ಪಡ್ಕೊಂಡ್ರು ಪ್ರಧಾನಿ ಮೋದಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದುಗೆಗೆ ನಮಸ್ಕಾರ ಮಾಡಿ ಪುಷ್ಪಾರ್ಚನೆ ಮಾಡಿ ಇನ್ನು ಕಾಲಭೈರವೇಶ್ವರನಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ತದನಂತರದಲ್ಲಿ ಈ ಒಂದು ಭವ್ಯ ಮಂದಿರದ ಲೋಕಾರ್ಪಣೆ ನಡೆಯುತ್ತೆ. ಆಗ BGS ಕ್ರೀಡಾಂಗಣದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇದೆ, ಭಕ್ತ ಸಂಗಮ ಅಂತ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಆಸನಗಳ ವ್ಯವಸ್ಥೆ ಅಂತ ಬಂದಾಗ 70,000 ಆಸನಗಳನ್ನು ಈಗಾಗಲೇ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆದಿಚುಂಚನಗಿರಿ ಮಠದಲ್ಲಿ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದು ವಿವಿಧ ವಿಧಿವಿಧಾನಗಳು ಪೂಜೆ ಪುನಸ್ಕಾರಗಳಲ್ಲಿ ಈಗಾಗಲೇ ಭಾಗಿಯಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಜೊತೆಗೆ ಶೋಭಾ ಕರಂದ್ಲಾಜೆ ಮತ್ತು ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್, ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿರುವಂಥ ಎಲ್ಲ ವಿಶೇಷತೆಗಳನ್ನು ಕೂಡ ಗಮನಿಸ್ತಿದ್ದಾರೆ. ಕೆತ್ತನೆ ಅಂತ ಬಂದಾಗ ಶಿಲ್ಪಿ ಶಂಕರ್ ಸ್ಥಪತಿಯವರು ಕೆತ್ತನೆ ಮಾಡಿರುವಂಥ ಭವ್ಯ ಮಂದಿರ ಇದು. ಇಲ್ಲಿ ಚೋಳರು ಗಂಗರು ಆ ಒಂದು ಕಾಲದ ಕೆತ್ತನೆಗಳು ಶಿಲ್ಪಕಲೆಗಳೇನಿದ್ದಾವೆ ಆ ಕಲೆಗಳು ಸಮಾಗಮ ಆಗಿರುವಂಥ ಭವ್ಯ ಮಂದಿರ ಇದು. 80 ಕೋಟಿ ಖರ್ಚು ಮಾಡಿರುವಂಥ ಈ ದೇವಸ್ಥಾನದ ಲೋಕಾರ್ಪಣೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಹಸ್ತದಿಂದಾನೇ ಆಗ್ತಾ ಇರುವಂಥದ್ದು. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಸುತ್ತಮುತ್ತ ಪೊಲೀಸರ ಕಣ್ಗಾವಲಿದೆ. ಜೊತೆಗೆ ಕಾರ್ಯಕ್ರಮ ಅಂತ ಬಂದಾಗ ಇಂತಿಷ್ಟೇ ಜನರು ಸೇರಬೇಕು ಅನ್ನೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ಆಗಮಿಸುವ ಮುನ್ನವೇ ಈಗ ಜನರು ಬಂದಿದ್ದಾರೆ. ಕಾರಣ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಇಂಥ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಭದ್ರತೆ ಇದೆ, ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಭೈರವೈಕ್ಯ ಮಂದಿರ ಉದ್ಘಾಟಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಗ್ರಂಥದ ಬಿಡುಗಡೆ ಕೂಡ ಇದೆ. ಆ ಬಿಡುಗಡೆಯ ಕಾರ್ಯಕ್ರಮದಲ್ಲಿ HD ದೇವೇಗೌಡರು ಕೂಡ ಇರ್ತಾರೆ ಅನ್ನುವಂಥದ್ದು ವಿಶೇಷತೆ. ಸದ್ಯ ಈಗ ಈ ಒಂದು ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಇಂಚಿಂಚು ಅಂದರೆ ಅಲ್ಲಿ ನಮಸ್ಕಾರ ಮಾಡೋದಕ್ಕೆ ಹೋಗೋದಕ್ಕಿರ್ಬೋದು ಅಥವಾ ವಿಶೇಷ ಪೂಜೆ ಸಲ್ಲಿಸೋದಕ್ಕಿರ್ಬೋದು, ಆ ಒಂದು ಭವ್ಯ ಮಂದಿರದ ವೀಕ್ಷಣೆ ಮಾಡೋದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಹೆಜ್ಜೆಯಲ್ಲೂ ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಇರ್ಬೋದು, HD ಕುಮಾರಸ್ವಾಮಿ ಇರ್ಬೋದು, ಶೋಭಾ ಕರಂದ್ಲಾಜೆ, ತಾವರ್ ಚಂದ್ ಗೆಹ್ಲೋಟ್ ಇವರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸದ್ಯ ಭೈರವೇಶ್ವರನಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜಿಸಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮವೂ ಕೂಡ ಆರಂಭ ಆಗುತ್ತೆ. ಒಂದು 12:30-1 ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ HAL ವಿಮಾನ ನಿಲ್ದಾಣಕ್ಕೆ ತೆರಳಿ ವಾಪಸ್ ಆಗ್ತಾರೆ. ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಏನೇನಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ಸದ್ಯ ಈಗ ಆದಿಚುಂಚನಗಿರಿ ಮಠದಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿವಿಧ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ದ್ರಾವಿಡ ಶೈಲಿಯಲ್ಲಿ ತಲೆ ಎತ್ತಿರುವಂಥ ಈ ಒಂದು ಭವ್ಯ ಮಂದಿರ ಏನಿದೆ ಅದರ ಉದ್ಘಾಟನೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದು ವಿಶೇಷವಾಗಿದೆ. HD ಕುಮಾರಸ್ವಾಮಿ ಅವರು ಸಾಥ್ ಕೊಟ್ಟಿದ್ದಾರೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠದಲ್ಲಿ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬೇರೆ ಬೇರೆ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇರೋದನ್ನು ನೀವು ಗಮನಿಸಬಹುದು. ಕಾಲಭೈರವೇಶ್ವರನಿಗೂ ಕೂಡ ಪ್ರಧಾನಿ ಮೋದಿ ಅವರು ಈಗಾಗಲೇ ಪುಷ್ಪಾರ್ಚನೆ ಮಾಡಿದ್ರು. ಅದೇ ರೀತಿಯಾಗಿ 71ನೇ ಪೀಠಾಧಿಪತಿ ಆಗಿರುವಂಥ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಅವರ ಗದ್ದುಗೆಗೂ ಕೂಡ ನಮಸ್ಕರಿಸಿ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿಯವರು. ಇನ್ನೇನು ಮುಂದಿನ ಕಾರ್ಯಕ್ರಮ ಅಂತ ಬಂದಾಗ BGS ಕ್ರೀಡಾಂಗಣದಲ್ಲಿ ನಡೆಯುವಂಥ ಭಕ್ತ ಸಂಗಮ ಅನ್ನುವಂಥ ವೇದಿಕೆ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೂ ನೋಡಿ ಈಗಾಗಲೇ ಜನರು ಆಗಮಿಸಿದ್ದಾರೆ, ಗಮನಿಸ್ತಾ ಇದ್ದೀರಿ.